ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಾಕ್ಷಾಯಿಣಿ. ಇವತ್ತು ನಮ್ಮ ಮನೇಲಿ ಚಿಕನ್ ಸಾಂಬಾರು, ಮುದ್ದೆ, ರೈಸ್. ಸೊ ನೋಡಿ, ಸಾಂಬಾರು ಆಲ್ರೆಡಿ ರೆಡಿ ಆಗ್ತಾಯಿದೆ. ಚಿಕನ್ ಸಾಂಬಾರು. ಸೊ ಸಂಡೇ ಅಲ್ವಾ, ಸಂಡೇ ಅಂದರೆ ಒಂದೊಂದು ಟೈಮ್ ಬಿರಿಯಾನಿ, ಒಂದೊಂದು ಟೈಮ್ ಕಬಾಬ್ ಫ್ರೈ ಆ ಥರ. ಸೊ ಇವತ್ತು ತುಂಬ ದಿನ ಆಗಿತ್ತು ಸಾಂಬಾರು ಮಾಡಿ. ಸೊ ಹಾಗಾಗಿ ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ರೆಡಿ ಆಯಿತು. ಸೊ ಈಗ ನೆಕ್ಸ್ಟ್ ನಮ್ಮ ಮಕ್ಕಳನ್ನ ಕರೆದ್ರೆ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿರೋದೆ. ಮುದ್ದೆ ಮಾಡಿದ್ದೀನಿ, ಮುದ್ದೆ, ರೈಸ್. ಚಿಕನ್ ಅಂದರೆ ಗೊತ್ತಲ್ವ, ಸೌತೆಕಾಯಿ ಈರುಳ್ಳಿ ಇರಲೇಬೇಕು. ಸೊ ಹಾಗಾಗಿ ಸೌತೆಕಾಯಿ ಈರುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಸಂಡೆಯ ಸ್ಪೆಷಲ್ ಚಿಕನ್ ಸಾಂಬಾರ್ ವಿತ್ ಮುದ್ದೆ, ರೈಸ್. ನನಗೆ ಚಿಕನ್ ಅಂದರೆ ತುಂಬ ಇಷ್ಟ, ಬಟ್ ಅಂದರೆ ಜಾಸ್ತಿ ತಿನ್ನಲ್ಲ. ಅಂದರೆ ಯಾವಾಗಾದರೂ ಒನ್ ಟೈಮ್ ಮಾಡ್ತೀವಿ. ವೀಕ್ಲಿ ಅಂದರೆ ಮಕ್ಕಳಿಗೋಸ್ಕರ ಏನಾದರೂ ಒನ್ ಟೈಮ್ ಆದರೂ ಮಾಡಲೇಬೇಕಲ್ವ. ಸೊ ಹಾಗಾಗಿ ವೀಕ್ಲಿ ಒನ್ ಟೈಮ್ ಮಾಡ್ತೀವಿ. ಒಂದೊಂದ್ಸರಿ ವೀಕ್ಲಿನೂ ಒನ್ ಟೈಮ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ಸೊ ನೋಡಿ, ಅಡುಗೆ ಮಾಡ್ಕೊತಾನೆ ನನ್ನ ಮಗಳೂ ಬಂದಳು. ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು. ಸೊ ಅವ್ರನ್ನೆಲ್ಲ ಕರೆದೆ. ಅವರೇ ಎಲ್ಲ ಚಾಪೆ ಹಾಸ್ಬಿಟ್ಟು ನೀಟಾಗಿ ಎಲ್ಲ ಜೋಡಿಸ್ಬಿಡ್ತಾರೆ. ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ ನಾವು ಯಾವಾಗ್ಲೂ. ಅದು ಸ್ಪೆಷಲ್ ಆಗಿರಲಿ, ಹಬ್ಬದೂಟ ಆಗಿರಲಿ, ನಾರ್ಮಲಾಗಿ ಊಟ ಮಾಡಿದ್ರೂ ನಾವು ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋದು. ಮತ್ತು ಒಬ್ರು ಇಟ್ಕೊಳ್ಳೋದು, ಒಬ್ರು ತೊಗೊಂಡೋಗಿ ಕೊಡೋದು, ನಾವು ಆ ಥರ ಎಲ್ಲ ಊಟ ಮಾಡಲ್ಲ. ನನ್ನ ಮಗಳು ನೋಡಿ, ಮೂತಿ ಊದ್ಕೊಂಡಿದ್ದಾಳೆ. ಸೊ ನೋಡಿ, ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ನಮ್ಮ ಮಕ್ಕಳು. ಎಲ್ಲ ರೆಡಿ ಆಯಿತು. ಇವಾಗ ನಾನು ಒಬ್ಬೊಬ್ರಿಗೆ ಇಟ್ಟು ಕೊಟ್ಬಿಟ್ರೆ ಎಲ್ಲರೂ ಸರಿ ಒಟ್ಟಿಗೆ ಊಟ ಮಾಡ್ತೀವಿ. ಮಕ್ಕಳೆಲ್ಲ ಮುದ್ದೆ ತಿನ್ನಲ್ಲ. ನಮ್ಮ ಮನೆಯವರು, ನಾನು, ಅಮ್ಮ, ನನ್ನ ಮಗ ಸ್ವಲ್ಪ ತಿಂತಾನೆ. ನೋಡಿ, ನನ್ನ ಮಗ, ಅವ್ರ ಅಮ್ಮ, ನನ್ನ ಮಗಳು, ಅವಳೊಂದು ದೊಡ್ಡ ಮಗಳು. ಸೊ ಎಲ್ಲನೂ ಹಿಂಗೆ ಯಾವಾಗಲೂ ಅಷ್ಟೇ, ನಾವು ನಾರ್ಮಲ್ ಆಗಲಿ ಸ್ಪೆಷಲ್ ಆಗಲಿ ಹೀಗೆ ಎಲ್ಲ ಜೊತೆ ಕೂತ್ಕೊಂಡೆ ನಾವು ಡೈಲಿ ಊಟ ಮಾಡೋದು. ನೈಟ್ ಮಾತ್ರ. ಬೆಳಗ್ಗೆ ಟೈಮ್ ಗೊತ್ತಲ್ಲ, ಎಲ್ಲ ಡ್ಯೂಟಿ, ಸ್ಕೂಲು ಅಂತ ಅಂದರೆ ನಮ್ಗೆ ಈ ಥರ ಕೂತ್ಕೊಂಡು ಊಟ ಮಾಡೋಕ್ಕಲ್ಲ. ಸೊ ನೈಟ್ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಲ್ಲ, ಹೀಗೆ ಊಟ ಮಾಡೋದು. ಸೊ ತಟ್ಟೆಗೆ ಬಡಿಸ್ಕೊತಾ ಇದ್ದೀನಿ. ನನಗೆ ಇಷ್ಟು ಮುದ್ದೆ ಆದರೂ ಸಾಕು, ಅರ್ಧ ಮುದ್ದೆ ನಾನು, ನನ್ನ ಮಗಳು ಚಿಕ್ಕವಳಿದ್ದಾಳೆ, ಅವಳು ಸೇರಿ ತಿಂತೀವಿ. ಸೊ ನೋಡಿ, ಇದು ಇವತ್ತಿನ ವ್ಲಾಗ್. ನಿಮ್ಮ ಮನೇಲಿ ಯಾರ್ಯಾರ ಮನೇಲಿ ಸ್ಪೆಷಲ್ ಮಾಡಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.